ಹಾ, ನಾನು ನನ್ನ ಬರ್ತ್ಡೇಯನ್ನು ಈ ಸಲ ತುಂಬ ಎಂಜಾಯ್ ಮಾಡಿದ್ದೇನೆ. ನಾನು ಬೆಳಗ್ಗೆ ಎದ್ದವನೇ ಅಡುಗೆ ಮನೆಗೆ ಹೋದೆ. ಅಲ್ಲಿ ಅಮ್ಮ ದೋಸೆ ಒಯ್ಯುತ್ತಾ ಇದ್ದರು. ನನಗೆ ದೋಸೆ ಎಂದರೆ ತುಂಬ ಇಷ್ಟ. ಹಾಗೆ ನಾನು ತುಂಬ ದೋಸೆ ಮಾಡಿದೆ. ದೋಸೆ ಇಷ್ಟ ಅಂತ ನನ್ನ ಅಮ್ಮ ನನ್ನ ಬರ್ತ್ಡೇ ದಿನ ದೋಸೆ ಮಾಡಿದ್ರು. ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕಿತ್ತು. ಪ್ರತಿ ಬರ್ತ್ಡೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ರೂಢಿಯಾಗಿತ್ತು. ಮತ್ತು ನಮಗೆ ಕೇಕ್ ಕೂಡ ತರಲಿಕ್ಕಿತ್ತು. ಹಾಗೆ ನನ್ನ ಅಪ್ಪ ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕ್ ತೆಗೆದುಕೊಟ್ಟಿದ್ರು. ನನಗೆ ದೋಸೆ ಒಯ್ದು ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಆ ದಿನ ಶುಕ್ರವಾರವಾಗಿತ್ತು. ಹಾಗಾಗಿ ಬೇಗ ಬೇಗ ತಿಂಡಿ ತಿಂದು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಹೊರಟೆವು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅದು ಇದು ಕೆಲಸ ಮಾಡಿ ಆಗುವಾಗ ಸುಮಾರು 11 ಗಂಟೆನೇ ಆಯಿತು. ನಾನು ಚಿಕ್ಕವನಿರುವಾಗ ಅಜ್ಜಿ ಮನೆ ಕಟೀಲಿಗೆ ಯಾವಾಗಲೂ ಹೋಗುತ್ತಿದ್ದೆ. ಅಲ್ಲಿ ಕಟೀಲಿನಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಯಾವಾಗಲೂ ಹೋಗುತ್ತಾ ಇದ್ದೆ. ಅಲ್ಲಿನ ಊಟ ತುಂಬ ರುಚಿಯಾಗಿರುತ್ತದೆ. ಇನ್ನೇನು ಕಟೀಲಿಗೆ ತಲುಪಿಯಾಯಿತು. ದೇವಸ್ಥಾನಕ್ಕೆ ಯಾವಾಗ ತಲುಪ್ತೇನೆ ಅಂತ ತುಂಬ ಆತುರದಲ್ಲಿ ಕಾಯ್ತಾ ಇದ್ದೆ. ಹೀಗೆ ಮುಂದೆ ಬಂದು ನೋಡಿದರೆ ಜನರ ಸರತಿ ಸಾಲು ರೋಡ್ ತನಕ ಬಂದಿತ್ತು. ಶುಕ್ರವಾರ ಮತ್ತು ಜಾತ್ರಾ ದಿನಗಳಲ್ಲಿ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತದೆ. ನಾವು ಹೇಗಾದರೂ ಒಳಗೆ ಬಂದೆವು. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಹಾಗಾಗಿ ಒಳಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಹಾಗೆ ನಾವು ನಂದಿನಿ ನದಿಯಲ್ಲಿ ಕಾಲು ತೊಳಲಿಕ್ಕೆ ಹೋದೆವು. ಜನವರಿ ತಿಂಗಳಾಗಿದ್ದರಿಂದ ನೀರು ಮೆಟ್ಟಲು ತನಕ ಇತ್ತು. ನಾವು ನಂದಿನಿ ನದಿಯಲ್ಲಿ ಕಾಲು ತೊಳೆದು ಮತ್ತೆ ಮೇಲೆ ಬಂದೆವು. ದೇವಸ್ಥಾನದಲ್ಲಿ ತುಂಬ ರಶ್ ಇರೋದ್ರಿಂದ ಒಳಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಜನರು ದೇವರ ಪೂಜೆಯನ್ನು ಹೊರಗೇನೇ ನೋಡಲಿಕ್ಕೆ ಅವಕಾಶವಿತ್ತು. ನಾವು ಹೊರಗೇನೇ ನಿಂತು ದೇವರ ಪೂಜೆಯನ್ನು ತುಂಬ ಹೊತ್ತು ನೋಡಿದೆವು. ನೋಡಿ, ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಇನ್ನೂ ಕೂಡ ಎಷ್ಟು ಜನ ಕಾಯ್ತಾ ಇದ್ದಾರೆ. ದೇವರಿಗೆ ತುಂಬ ಬಗೆಯ ಆರತಿಯನ್ನು ಮಾಡುತ್ತಾರೆ. ಈಗ ಮಹಾಪೂಜೆ ನಡೀತಾ ಇದೆ. ದೇವರ ಪೂಜೆ ನೋಡಿ ತುಂಬ ಖುಷಿಯಾಯಿತು. ದೇವರ ಪೂಜೆ ಮುಗಿದ ಮೇಲೆ ಒಳಗೆ ಹೋಗಲಿಕ್ಕೆ ಬಿಟ್ಟರು. ಹಬ್ಬ, ಹೇಗಾದರೂ ಒಳಗೆ ಬಂದೆವು. ದೇವಸ್ಥಾನದ ಒಳಗೆ ಬಂದು ಸುತ್ತು ಹಾಕಿ ತೀರ್ಥ ತೆಕ್ಕೊಂಡು ಪೂಜೆ ಮಾಡಿಸಿ ಹೊರಗೆ ಬಂದೆವು. ನಾಗದೇವರಿಗೆ ಕೈ ಮುಗಿದು ಮತ್ತೆ ಮುಂದೆ ಹೊರಟೆವು.
ನಾವೀಗ ಸೇತುವೆಯ ಮೂಲಕ ಹೋಗ್ತಾ ಇದ್ದೇವೆ. ದೇವಸ್ಥಾನದ ಮೇಲ್ಗಡೆಯಲ್ಲಿ ಸುಂದರವಾದ ಗಿಡಗಳನ್ನು ನೆಟ್ಟಿದ್ದಾರೆ. ಆಹಾ, ಎಂಥ ಮನೋಹರ ದೃಶ್ಯ! ಹಸಿರು ಹಸಿರಾದ ಗಿಡಗಳು, ಅವುಗಳಲ್ಲಿರುವ ಬಣ್ಣ ಬಣ್ಣದ ಹೂಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಮುಂದೆ ಹೋಗೋಣ. ಈಗ ನಾವು ಊಟಕ್ಕೆ ಹೊರಟೆವು. ಊಟಕ್ಕೆ ಲೈನಲ್ಲಿ ಹೋಗಬೇಕಿತ್ತು, ಹಾಗೆ ನಾವು ಲೈನಲ್ಲೇ ಹೋದ್ವಿ. ಜನರಿಗೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತದೆ. ಕಟೀಲು ತುಂಬ ಕಾಣಿಕದ ಸ್ಥಳ. ಭಕ್ತರು ಇಲ್ಲಿ ಬಂದು ಯಾವುದೇ ಇಚ್ಛೆಯನ್ನು ಕೇಳಿದ್ದರೂ ಈಡೇರುತ್ತದೆ. ಪ್ರವಾಸಿಗರು ದೂರ ದೂರದಿಂದ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ನಾವು 3-4 ಸಾಲುಗಳನ್ನು ದಾಟಿ ಹೋಗಬೇಕು. ಇಷ್ಟರಲ್ಲಿ ನನಗೆ ಬಾಯಾರಿಕೆ ಆಯಿತು, ಸ್ವಲ್ಪ ನೀರು ಕುಡಿತೇನೆ. ಈಗ ನಾವು ಬಂದು ಊಟಕ್ಕೆ ಕೂತ್ಕೊಂಡೆವು. ಇಲ್ಲಿನ ಊಟದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ರುಚಿಯಾದ ಊಟ. ಬಟ್ಟಲುಗಳನ್ನು ಕ್ಲೀನಾಗಿ ಈ ಸ್ಟ್ಯಾಂಡ್ನಲ್ಲಿ ಜೋಡಿಸಿರುತ್ತಾರೆ. ಒಂದು ಊಟದ ಪ್ಲೇಟ್ ನನ್ನ ಕೈಗೆ ಕೂಡ ಸಿಕ್ಕಾಯಿತು. ಪಲ್ಯ, ಚಟ್ನಿ ಬಡಿಸ್ತಿದ್ದಾರೆ. ಈಗ ಊಟವನ್ನು ಬಡಿಸ್ತಾ ಇದ್ದಾರೆ. ಆಹಾ, ಎಷ್ಟು ರುಚಿಯಾಗಿದೆ ಊಟ! ಅಷ್ಟರಲ್ಲೇ ಇನ್ನೊಮ್ಮೆ ಊಟ ಬಡಿಸ್ಕೊಂಡು ಬಂದರು. ಪಾಯಸ ಅಂತೂ ತುಂಬ ಸೂಪರ್ ಆಗಿತ್ತು. ದೇವರ ಪ್ರಸಾದ ಊಟ ಮಾಡಿ ಹೊರಗಡೆ ಬಂದೆವು. ನನಗೆ ಸುಂದರ ಗಾರ್ಡನ್ಗಳನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಕಟೀಲಿಗೆ ಬಂದು ಈ ಆನೆಯನ್ನು ನೋಡದೆ ಹೋದರೆ ಅಪೂರ್ಣನೇ ಸರಿ. ಮಹಾಲಕ್ಷ್ಮಿ ಅಂತ ಈ ಆನೆಯ ಹೆಸರು. ಜನರು ಮಹಾಲಕ್ಷ್ಮಿಗೆ ಬಾಳೆಹಣ್ಣು ಮತ್ತು ಕೆಲವೊಂದಷ್ಟು ಕಾಯಿನ್ಸ್ ಕೊಡ್ತಿದ್ರು. ಆ ಆನೆ ಕೂಡ ತನ್ನ ಸೊಂಡಿಲಿನಿಂದ ಆಶೀರ್ವಾದ ಮಾಡ್ತಿತ್ತು.
ಇಲ್ಲಿ ಮುಂದೆ ಬಂದರೆ ಗೋಶಾಲೆ ಇದೆ. ನೋಡಿ ಎಷ್ಟು ದನಗಳಿವೆ. ಇಲ್ಲಿ ಒಂದು ಪುಟ್ಟ ಕರುವಿದೆ. ಇಲ್ಲಿ ಒಂದು ಕಾಣ್ತಿರುವ ಬೋರ್ಡ್ ನಂದಿನಿ ಗೋಸೇವೆ. ಸುಮಾರು 100 ರೂಪಾಯಿಯಿಂದ ಹಿಡಿದು 50,000 ತನಕ ಗೋಸೇವೆಯನ್ನು ಮಾಡಬಹುದು. ನೋಡಿ, ನಂದಿನಿ ನದಿಯಲ್ಲಿ ಜನವರಿ ತಿಂಗಳಲ್ಲಿ ನೀರು ಹೀಗಿರುತ್ತದೆ. ಇದು ಸರಸ್ವತಿ ಸದನ. ಇಲ್ಲಿ ಯಕ್ಷಗಾನ ಮತ್ತಿತರ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತದೆ. ಮಕ್ಕಳಿಗೆ ಬೇಕಾದ ಟಾಯ್ಸ್ ಕೂಡ ಇಲ್ಲಿ ಸಿಗುತ್ತದೆ. ಹೀಗೆ ನಾನು ನನ್ನ ಬರ್ತ್ಡೇಯನ್ನು ತುಂಬ ಎಂಜಾಯ್ ಮಾಡಿದ್ದೆ. ಹ್ಯಾಪಿ ಬರ್ತ್ಡೇ ಮನೀಶ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಮನೀಶ್. ನನ್ನ ಫ್ರೆಂಡ್ಸ್ಗೆಲ್ಲ ಕೇಕ್ ಕೊಟ್ಟು ನಾನು ಕೂಡ ಮತ್ತೆ ಕೇಕ್ ತಿಂದೆ.